ಮುಂಜಾನೆ ಚಲೋನೈತೆ ಏನಾರು ಗಜ್ರಿ ಅದ್ರಾಗಿಂದ ಊಟ ತಿಂದ್ರು ನಾವು ತಿಂದೋದಿಲ್ಲ. ಈ ರ್ಯಾಬಿಟ್ ಬಂದು ನಮ್ಮ ಮನೆಗೆ ಓನ್ಲಿ 2 ದಿನ ಆಯ್ತು. 2 ಇದಕ್ಕೆ ಹಿಡ್ಕೊಂಡು 3 ದಿನ. ಯಾರೋ ಒಬ್ಬರು ತೊಗೊಂಡಿರು, ಅವ್ರಿಗೆ ಆಗ್ಲತ್ತಿಲ್ಲ ಅದಕ್ಕೆ ಸಲ್ವಲಕ್ಕೆ. ಅವ್ರೇನು ಮಾಡಿದ್ರು, ನೀವು ಇಕ್ಕೋತ್ರಿ ಏನಂತಂದ್ರೆ ನಾವು ಇಕ್ಕೋತೇವೆ ಅಂದೆವು. ಏನು ಇಂಥ ಹಾರ್ಡ್ ಭೀ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಆ್ಯಕ್ಚುಲಿ ಅವರೇ ಇದಕ್ಕೆ ಕರೆಕ್ಟ್ ಕೇರ್ ಮಾಡಿಲ್ಲ. ಅವ್ರು ಏನು ಮಾಡಿರು, ಅದಕ್ಕೆ ಒಂದು ಕಾಟನ್ ಇರ್ತದಿಲ್ಲ, ಕಾಟನ್ದಾಗ ಅದಕ್ಕೆ ಮುಚ್ಚಿಕ್ಕದು. ಅದು ಏನು ಮಾಡ್ತಿತ್ತು ಅಂದ್ರೆ ಇದು ಏನದ ಇದು ಎಲ್ಲ ತಿಂತಿತ್ತು ಅದು. ಸೊ ಇದು ಎಲ್ಲ ತಿಂದು ಹಿಂಗಾಗಿತ್ತು. ಸೊ ನನ್ನ ಕಡೆಯಿಂದ ಫುಲ್ ಟ್ರೈ ಮಾಡಿದೆ ರೀ ಇದಕ್ಕೆ ಉಳಿಸ್ಕೊಂಬೋದು. ಬಟ್ ಇದು ಯಾಕೋ ತಿನ್ನಕ್ಕೆ ಇರ್ತಾ ಹೆಚ್ಚಿಗೆ ಆಗ್ಲತ್ತದ. ಇದು ಸ್ವಲ್ಪ ಲೈಟಾಗಿ ಇದ್ರದ್ದು ಉಸ್ವಾಸ ಏನದ ನಡಿಲತ್ತದ. ಯಾತನ ಇದಕ್ಕೆ ನಾನು ಎದೆ ಮೇಲೆ ಇಟ್ಕೊಂಡು ಹೋಗೋತೆ. ಸೊ ಯಾಕಂದ್ರೆ ಇದು ತೋಲ್ ಇಷ್ಟ ಆಗಿತ್ತು, ಬಟ್ ಇದಕ್ಕೆ ನಾವು ಇಷ್ಟ ಆಗಿಲ್ಲ. ನಾವು ಸೊ ನಿನ್ನೇನು ರ್ಯಾಬಿಟಿಗೆ ನಾ ಇದು ಮಾಡಿದ್ದಿಲ್ಲ, ವೀಡಿಯೋದಾಗ ತೋರಿಸಿದ್ದಿಲ್ಲ. ಸೊ ಆ ರ್ಯಾಬಿಟಿಗೆ ಏನು ನಾ ವೆಟ್ ಕ್ಲಿನಿಕ್ಕಿಗೆ ಹೋಗಿದ್ದ, ಅಲ್ಲಿ ಅದಕ್ಕೆ ಸಿರಪ್ ಎಲ್ಲ ಕೊಟ್ಟಿರು. ಅದು ಹಾಕ್ದ ಮುಂಜಾನೆ ಎದ್ದು ಕೆಲ್ಸಕ್ಕೆ ಹೋಗಿದ್ದ. ಅದು ಊಟ ಎಲ್ಲ ಮಾಡಿತ್ತದು. ಕ್ಯಾರೆಟ್ ಎಲ್ಲ ತಿಂದಿತ್ತು ಆ್ಯಂಡ್ ಕೊರಿಯಾಂಡರ್ ಭೀ ತಿಂದಿತ್ತು. ಮಧ್ಯಾಹ್ನಕ್ಕೆ ಅದಕ್ಕೆ ನೋಡ್ಲಕ್ಕೆ ಕೆಲ್ಸಕ್ಕೆ ಹೋಗಿದ್ದಿಲ್ಲ. ನಾ ಮಧ್ಯಾಹ್ನಕ್ಕೆ ಅದಕ್ಕೆ ನೋಡ್ಲಕ್ಕೆ ಅಂತ ಬಂದಿದ್ದ, ಹೆಂಗದ ಹುಷಾರದನ ಇಲ್ಲ ಅಂಥೇಳಿ. ಮಧ್ಯಾಹ್ನಕ್ಕೆ ಬರತನ ಅದು ಹಾಲತ್ತು ಇದು ಖರಾಬಾಗಿತ್ತು. ಟೋಲು ಒಂದು ಕಡೆ ಸೈಡಿಗೆ ಮಕ್ಕೊಂಡಿತ್ತು. ಮತ್ತು ನಾ ಬಂದು ಅರ್ಧ ಗಂಟೆದಾಗೆ ಅದು ತೀರ್ಕೊಂಡು ಬಿಡ್ತು. ನಮ್ಮ ಪಪ್ಪನ ಸರಿ ಹೋಗಿ ಅಲ್ಲಿ ಆ ಕಡೆ ಮಣ್ಣು ಕೆದರಿ ಮಣ್ಣು ಮಾಡಿದೆವು. ಸೊ ಇನ್ನೂ ಕೆಲಸ ಪೆಂಡಿಂಗ್ ಅದ, ಭಾಳ ಕೆಲ್ಸಕ್ಕೆ ಹೋಗಬೇಕು. ನಡೀತದೆ, ಲೈಫ್ ಅದ. ಸೊ ನೋಡ್ಬೋದು, ಇದು ನಮ್ಮದು ವಿಂಟರು. ಸೊ ಸತ್ತೋಯ್ತು, ಸ್ಯಾಡ್ ಅನ್ನಿಸ್ತು, ಬಟ್ ಏನು ಮಾಡ್ಲಿಕ್ಕಾಗಲ್ಲ.